ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ಅಮೆರಿಕ ಯುದ್ಧ ಆರಂಭ ಆಗಿದ್ದು ಇದರಿಂದ ಮಧ್ಯಪ್ರಾಚ್ಯದಲ್ಲಿ ಕನ್ನಡಿಗರು ಸಿಲುಕಿ ಪರದಾಡ್ತಿದ್ದಾರೆ. ಬಳ್ಳಾರಿ ಶಾಸಕ ಭರತ್ ರೆಡ್ಡಿ ಸೇರಿದಂತೆ ರಾಜ್ಯದ ಹಲವರು ದುಬೈನ ವಿಮಾನ ನಿಲ್ದಾಣದಲ್ಲಿ ಸಿಲುಕಿಕೊಂಡಿದ್ದಾರೆ. ಇನ್ನು ಯುದ್ಧ ಪೀಡಿತ ಹಲವು ದೇಶಗಳಲ್ಲಿ ಲಾಕಾದ ಭಾರತೀಯರು ಸಹಾಯಕ್ಕೆ ಬರುವಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿವೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ರಣಭೀಕರ ಯುದ್ಧದಲ್ಲಿ ಇರಾನ್ ಸರ್ವೋಚ್ಚ ನಾಯಕ ಖಮೀನಿ ಹತ್ಯೆಯಾಗಿದೆ. ಇರಾನ್ ಮೇಲಿನ ದಾಳಿಗಳ ಬಳಿಕ ವಾಯು ಮಾರ್ಗಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಇದರ ಪರಿಣಾಮ ಗಲ್ಫ್ ರಾಷ್ಟ್ರಗಳಲ್ಲಿ ವಿಮಾನ ಸಂಚಾರ ಸ್ಥಗಿತಗೊಂಡಿದೆ. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ದಾಳಿ ನಡೆದಿದೆ. ಈ ವಿಮಾನ ನಿಲ್ದಾಣದಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಡ್ರೋನ್ ಪ್ರತಾಪ್ ಹಾಗೂ ಬಳ್ಳಾರಿ ಶಾಸಕ ಭರತ್ ರೆಡ್ಡಿ ಸೇರಿದ ಹಾಗೆ ನೂರಾರು ಕನ್ನಡಿಗರು ದುಬೈನಲ್ಲಿ ಸಿಲುಕಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿರುವ ಕನ್ನಡಿಗರ ಸುರಕ್ಷತೆ ಬಗ್ಗೆ ರಾಜ್ಯ ಸರ್ಕಾರ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಯ ನಿವಾಸಿ ಆಯುಕ್ತರೊಂದಿಗೆ ಮಾತುಕತೆ ನಡೆಸಿದ್ದು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ತಿಳಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದೇಶಾಂಗ ಇಲಾಖೆಯೊಂದಿಗೆ ಸಂಪರ್ಕದಲ್ಲಿದ್ದೇವೆ ಅಂತ ಹೇಳಿ ಆತಂಕ ಪಡಬೇಡಿ, ಸರ್ಕಾರ ನಿಮ್ಮೊಂದಿಗಿದೆ, ಕನ್ನಡಿಗರ ರಕ್ಷಣೆಯೇ ನಮ್ಮ ಆದ್ಯತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಸಂದೇಶಗಳನ್ನ ಫೋನಲ್ಲಿ ಕಳಿಸ್ತಾ ಇದ್ದಾರೆ ಅಂತ ಹೇಳಿ ತಿಳಿಸಿದ್ರು. ನಾನು ಅನೇಕರಿಗೆಲ್ಲ ಫೋನಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ಸರ್ಕಾರ ಈಗಾಗಲೇ ಮಾರ್ಗದರ್ಶನ ಕೂಡ ಕೊಟ್ಟಿದೆ. ಸೊ ನಾವೆಲ್ಲ ಕೂಡ ಇವತ್ತು ಶಾಂತಿ ಕಾಪಾಡ್ಲಿಕ್ಕೆ ಗಾಬರಿ ಆಗ್ಬೇಡಿ ಅಂತ ಹೇಳಿ ನಾವೆಲ್ಲ ಮನವಿ ಮಾಡೋಣ. ಖಂಡಿತ ಇವತ್ತು ಭಾರತಕ್ಕೆ ಒಂದು ದೊಡ್ಡ ಗಂಡಾಂತರ ಇದರಿಂದ ಬಂದಿದೆ. ಸೊ ನಾವೆಲ್ಲ ಸೇರಿ ಒಟ್ಟಾಗೆ ಇವತ್ತು ಕೇಂದ್ರ ಸರ್ಕಾರದ ಮತ್ತು ಬೇರೆ ಬೇರೆ ಒಂದು ಸಂದೇಶ ಹೊರಗಡೆ ದೇಶಗಳಿಗೂ ಅಮೆರಿಕಕ್ಕೂ ಹೋಗ್ಬೇಕಾಗಿದೆ. ಅಮೆರಿಕ ಈ ಯುದ್ಧವನ್ನ ನಿಲ್ಲಿಸಬೇಕಾಗಿದೆ. ನಾನು ನಮ್ಮ ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ, ಡೆಲ್ಲಿಯಲ್ಲಿ ಇರ್ತಕ್ಕಂಥ ನಮ್ಮ ಅಸಿಸ್ಟೆಂಟ್ ಕಮಿಷನರ್ಗೂ ಕೂಡ ಮಾತಾಡಿದ್ದೀನಿ. ಅಲ್ಲಿ ಬಂದಾಗಿದೆ, ದುಬೈನಲ್ಲಿ ಬಂದಾಗಿದೆ ಏರ್ಪೋರ್ಟ್. ಅದು ತೆರವು ಮಾಡಿದ ತಕ್ಷಣ ಅವ್ರನ್ನ ಕರ್ಕೊಬರಲಿಕ್ಕೆ ಸೇಫಾಗಿ ಕರ್ಕೊಬರಲಿಕ್ಕೆ ಪ್ರಯತ್ನ ಮಾಡಿ. ಭೋಜೇಗೌಡರು ಕೂಡ ಅಲ್ಲೇ ಇದ್ರು, ಅವ್ರ ಜೊತೆ ಮಾತಾಡಿದೆ ನಾನು. ಆರಾಮಾಗಿದ್ದಾರಂತೆ, ಹೋಟೆಲ್ನಲ್ಲಿ ಇದ್ದಾರಂತೆ. ಇಸ್ರೇಲ್ನಲ್ಲಿ ಹಾಸನ ಜಿಲ್ಲೆಯ ಸುಮಾರು 30 ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆಲೂರು ತಾಲೂಕು ಮಗ್ಗೆ ಗ್ರಾಮದ ಸುತ್ತಮುತ್ತಲಿನವರು ಕೆಲಸಕ್ಕಾಗಿ ಇಸ್ರೇಲ್ಗೆ ತೆರಳಿದ್ರು. ಯುದ್ಧದ ತೀವ್ರತೆಯಿಂದ ಕೆಲವರು ಬಂಕರ್ಗಳಲ್ಲಿ ಆಶ್ರಯ ಪಡೆದುಕೊಂಡಿದ್ದಾರೆ. ಈಗಾಗಲೇ ಎಲ್ಲರೂ ಬಂಕರ್ನ ಒಳಗೆ ಸುರಕ್ಷಿತವಾಗಿದ್ದಾರೆ ಎನ್ನುವಂತಹ ಮಾಹಿತಿ ಗೊತ್ತಾಗಿದೆ. ನಮ್ಮ ಕನ್ನಡ ಫ್ಯಾಮಿಲಿ ಇತ್ತು, ಪ್ರವೀಣ್ ಜೋಗಿ ಮತ್ತೆ ಹೇಳಿ ಮೇಡಮ್ ಮಮತಾ ಅನ್ನೋರು ನಮ್ಗೆ ಇರ್ಲಿಕ್ಕೆ ಒಂದು ಸ್ವಲ್ಪ ಜಾಗದ ವ್ಯವಸ್ಥೆ ಮಾಡಿ ಸಹಾಯ ಮಾಡಿ ಊಟ ತಿಂಡಿಗೆಲ್ಲ ಮ್ಯಾನೇಜ್ ಮಾಡಿ ನಮ್ಮ ಜನನೇ ನಮ್ಮನ್ನು ಸೇವ್ ಮಾಡಿದ್ರು. ಆದಷ್ಟು ಬೇಗ ನಾವು ಇಂಡಿಯನ್ ಗವರ್ಮೆಂಟ್ ಹೇಳೋದಿಷ್ಟೇ, ಆದಷ್ಟು ಬೇಗ ಹೆಲ್ಪ್ ಮಾಡಿ ಹೊರಗೆ ತೆಗಿಲಿಕ್ಕೆ ಪ್ರಯತ್ನ ಪಡಿ. ದುಬೈನಲ್ಲಿ ಬಳ್ಳಾರಿಯ ಸುಮಾರು 50 ಮಂದಿ ಪ್ರವಾಸಿಗರು ಸಿಲುಕಿದ್ದಾರೆ. ದುಬೈ ಹಾಗೂ ಶಾರ್ಜಾ ನಡುವೆ ಕನ್ನಡಿಗರು ಆತಂಕದಲ್ಲಿದ್ದಾರೆ. ವಿಮಾನ ಹಾರಾಟ ರದ್ದಾಗಿದೆ ಎಂದು ಸಿಬ್ಬಂದಿ ಮಾಹಿತಿ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ದುಬೈನಲ್ಲಿ ಸಿಲುಕಿದ್ದಾರೆ. ಭಾರತಕ್ಕೆ ತ್ವರಿತವಾಗಿ ಕರೆತರುವಂತೆ ಪ್ರವಾಸಿಗರು ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಗ್ರಾಮಾಂತರ ಶಾಸಕ ನಾಗೇಂದ್ರ ದೂರವಾಣಿ ಮೂಲಕ ದುಬೈನಲ್ಲಿ ಸಿಲುಕಿದ ಕನ್ನಡಿಗರೊಂದಿಗೆ ಮಾತುಕತೆ ನಡೆಸಿ ಧೈರ್ಯ ತುಂಬಿದ್ದಾರೆ. ಸಂಕಷ್ಟದಲ್ಲಿರುವ ಭಾರತೀಯರನ್ನ ಸುರಕ್ಷಿತವಾಗಿ ಕರೆತರಲು ಸಜ್ಜಾಗಿದ್ದೇವೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭರವಸೆ ಕೊಟ್ಟಿದ್ದಾರೆ. ಕನ್ನಡಿಗರೇನು ಸಿಕ್ಕಾಕೊಂಡಿದ್ದಾರೆ ಅವರನ್ನ ವಾಪಸ್ ತರುವುದರ ಬಗ್ಗೆ ನಾವು ಗಂಭೀರವಾಗಿ ಪ್ರಯತ್ನ ನಮ್ಮ ಸರ್ಕಾರ ಯಾವತ್ತಲೂ ಮಾಡ್ತದೆ. ಯಾಕಂದ್ರೆ ಎಲ್ಲೆಲ್ಲಿ ಮೋದಿ ಸರ್ಕಾರ ಬಂದ ನಂತರ ಅತ್ಯಂತ ಕಠಿಣ ಪ್ರದೇಶದಲ್ಲಿ ಉಗ್ರರಿಂದ ಹಿಡ್ಕೊಂಡು ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರನ್ನ ಅತ್ಯಂತ ಯಶಸ್ವಿಯಾಗಿ ಕರ್ಕೊಂಡ್ಬಂದಿರುವಂತ ಸರ್ಕಾರ ನಮ್ದು ಮೋದಿ ಸರ್ಕಾರ. ಹಾಗಾಗಿ ಇಲ್ಲೂ ಏನದ ಅದನ್ನ ನಾವು ಅಟೆಂಡ್ ಮಾಡ್ತೀವಿ. ಅದರ ಬಹಳ ಪ್ರಕ್ಷುಬ್ಧ ಸ್ಥಿತಿ ಇದೆ. ಹಿಂಗಾಗಿ ವಿಮಾನವನ್ನ ಟೇಕ್ ಆಫ್ ಮಾಡೋದು ಡೇಂಜರಸ್ ಸ್ಥಿತಿ ಒಳಗಿರುವಂತಹ ಸಂದರ್ಭದೊಳಗ ನಾವು ಅಲ್ಲಿನ ತಾಂತ್ರಿಕ ವ್ಯಕ್ತಿಗಳು ಏನ್ ನಮ್ಗೆ ಸಲಹೆ ಕೊಡ್ತಾರ ಅದರ ಆಧಾರದ ಮೇಲೆ ಆದಷ್ಟು ಬೇಗ ಅವ್ರನ್ನು ಕೂಡ ನಾವು ಸುರಕ್ಷಿತವಾಗಿ ಕರ್ಕೊಂಡ್ ಬರುವುದು ನಮ್ಮ ಪ್ರಥಮ ಆದ್ಯತೆ ಆಗಿದೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದ ಗಿರೀಶ್
ಕೆರೂರು ದುಬೈ ಮಾರ್ಗವಾಗಿ ಪ್ಯಾರಿಸ್ಗೆ ತೆರಳಲು ಹೊರಟಿದ್ರು. ಆದರೆ ವಿಮಾನ ಸೇವೆ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಅಬುದಾಬಿಯಲ್ಲೇ ಉಳಿಯಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿಂದ ತಕ್ಷಣ ಮರಳುವುದು ಸುಲಭವಲ್ಲ ಎಂದು ಗಿರೀಶ್ ತಿಳಿಸಿದ್ದಾರೆ. ಇನ್ನು ದುಬೈನ ಮಿಡ್ಲ್ ಈಸ್ಟ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇರುವ ಬಾಗಲಕೋಟೆಯ MBA ವಿದ್ಯಾರ್ಥಿ ಧ್ರುವ ಸಹ ಆತಂಕದಲ್ಲಿದ್ದಾರೆ. ಕಳೆದ 6 ತಿಂಗಳಿನಿಂದ ದುಬೈನಲ್ಲಿರುವ ಧ್ರುವ ಸದ್ಯ ಹಾಸ್ಟೆಲ್ ಕೊಠಡಿಯಲ್ಲಿ ಸುರಕ್ಷಿತವಾಗಿದ್ದಾರೆ. ಯುದ್ಧದ ಕಾವಿನಲ್ಲಿ ಮಧ್ಯಪ್ರಾಚ್ಯ ಕಂಗಾಲಾಗಿ ಹೋಗಿದೆ. ಕನ್ನಡಿಗರ ರಕ್ಷಣೆಗೆ ಸರ್ಕಾರ ಹಗಲು ರಾತ್ರಿ ಪಣ ತೊಟ್ಟಿದೆ. ಸಂಕಷ್ಟದಲ್ಲಿರುವ ಪ್ರತಿಯೊಬ್ಬ ಕನ್ನಡಿಗನನ್ನ ಸುರಕ್ಷಿತವಾಗಿ ಕರೆತರುವ ಭರವಸೆಯನ್ನ ಸರ್ಕಾರ ಕೊಟ್ಟಿದೆ. ಯುದ್ಧ ಹಿಂಸೆಗಳಿಗೆ ನಲುಗಿದ ದೇಶಗಳು ಶಾಂತಿ ಬೇಡುತ್ತಿವೆ. ಯುದ್ಧ ನಿಂತು ಶಾಂತಿ ಪ್ರೀತಿ ನೆಲೆಸಲಿ ಅನ್ನೋದೇ ನಮ್ಮ ಆಶಯ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.